ನಿಮ್ಗೆ ಮನೆ ಅಧ್ಯಕ್ಷೆ ಸರ್ಕಾರ ಅಂತಂದ್ರೆ ನಡೆಸಬೇಕು ಅಂತಿದ್ದೀರೋ ಇಲ್ಲೋ? ಫಸ್ಟ್ ಸದನ ನಡೆಸಬೇಕು ಅಂತಿದ್ದೀರೋ ಇಲ್ಲೋ? ಎಲ್ಲ ಬರ್ತಾರೆ ಇದ್ದಾರೆ. ಅದೇನೋ ಹೇಳ್ಬೋದೋ ಗೊತ್ತಿಲ್ಲ. ಊರಿಗೊಬ್ರೆ ಅದೇನೋ ಹೇಳ್ತಾರಲ್ಲ, ಊರಿಗೊಬ್ರೆ ರಾತ್ರಿ ಊರಿಗೊಬ್ರೆ ಪದ್ಮಾವತಿ ಆಗೌಟವ್ರೆ. ಎಲ್ಲ ಇಲಾಖೆದು ಅವರೇ ಇದ್ದೇ ಇದ್ದಾರೆ. ಇದೇ ಸ್ಥಿತಿ ನಾವಿದ್ದ ಅಧ್ಯಕ್ಷೆ ರಾತ್ರಿ ಇಂಟ್ರೆಸ್ಟ್ ಇಲ್ಲ. ಏನ್ ನಡೆಸಬೇಕು ಏನು ಮನೆ ಅಧ್ಯಕ್ಷೆ ಅಧಿವೇಶನ ನಿಲುವಳಿ ತಕರಾರು ಮಾಡ್ತೀರಾ? ಏನಾದ್ರೂ ಒಂದು ಚರ್ಚೆ ಆಗ್ಬೇಕು. ಅದಕ್ಕೂ ಪರವಾಗಿ 5 ನಿಮಿಷ ಬರ್ತಾರೆ ಎಲ್ಲ ಇಲ್ಲ. ನಾನು ನೋಡಿದ್ದೆ. ಒಂದು 5 ನಿಮಿಷ ಈಗ ನಿಮ್ಮನ್ನ ಅವ್ರ ಪರ ನೋಡಿ ಎಷ್ಟು ಸದಸ್ಯರೆಲ್ಲ ಕೂಡ ಬಂದಿದ್ದಾರೆ ನೋಡಿ. ಕ್ಲಿಯರ್ ಆಗಿ ಅವ್ರ ಪರ ಇದ್ದೀರಾ? ಏಕವ್ಯಕ್ತಿ ಸರ್ಕಾರ ಇದು ಏಕವ್ಯಕ್ತಿ ಸರ್ಕಾರ. ಕೃಷ್ಣ ಬೈರೇಗೌಡರು ಒಬ್ರೆ ಏಕಪಾತ್ರ ಅಭಿನಯ. ರಾತ್ರಿ 1 ಗಂಟೆ ತನಕ ಅವರೇ, ಬೆಳಿಗ್ಗೆ 10 ಗಂಟೆಗೆ ಅವರೇ, ಎಲ್ಲ ಕಾಲಿಂಗ್ ಅಟೆನ್ಷನ್ ಅವರೇ. ಏಕವ್ಯಕ್ತಿ ಸರ್ಕಾರ. ಮಂತ್ರಿಮಂಡಲ ಇಲ್ಲ, ಕೇಳಿ ಮಂತ್ರಿಮಂಡಲ ಇಲ್ಲ, ಏಕವ್ಯಕ್ತಿ ಸರ್ಕಾರ ಎಲ್ಲ ಅವರೇ ನಡೆಸೋದು. ನಿಮ್ಮ ಶಾಸಕರ ಇದ್ದಾಗ ಕೇಳಿ, ಎಲ್ಲ ಶಾಸಕರಿಗೆ ನಿನ್ನೆ ಇವಾಗ ಹೇಳಿ ಸಚಿವರು ಬಿಡಿ ಸರ್. ಇವಾಗ ಹೇಳಿ ಹೋಗ್ಲಿ. ನೀವು ಪ್ರಕಟ ಮಾಡೋದಕ್ಕಿಂತ ಮುಂಚೆ ನಾವೆಲ್ಲರೂ ಕೂಡ ಒಟ್ಟಾಗಿ ತೀರ್ಮಾನ ಮಾಡಿದೀವಿ, ನಿಮಗೆ ಈ ಸರಿ ಶಾಸಕರ ಪ್ರಶಸ್ತಿ ಕೊಡೋದು. ಯಾಕೆಂದ್ರೆ ರಾತ್ರಿ ಎಲ್ಲರನ್ನು ಒಟ್ಟಾಕಿ ಕೂಡ್ತಿದ್ರಲ್ಲ, ನಿಮಗೆ ಪ್ರಶಸ್ತಿ ಸಲ್ಲಬೇಕದು. ಸರ್, ಈಗ ನಿಮ್ಗೆ ಒಂದು ನೋಬೆಲ್ ಪ್ರಶಸ್ತಿ ಕೊಟ್ಬಿಡೋಣ. ಈಗ ನೋಬೆಲ್ ಪ್ರಶಸ್ತಿ ಕೊಟ್ಬಿಡೋಣ, ಫಸ್ಟ್ ಕ್ಲಾಸ್. ಈಗ ಎಲ್ಲ ಇದು ಕಾಲಿಂಗ್ ಅಟೆನ್ಷನ್ ಅಲ್ಲಿ ಪ್ರಭುತ್ವ ನೀವು ಎಲ್ಲಿಗೆ ಬೇಗ ಎದ್ದು ಓದೋದು? ಮಾನ್ಯ ಸಭಾಧ್ಯಕ್ಷರೇ, ಒಂದು ನಿಮಿಷ. ಪ್ರಶ್ನೋತ್ತರ ಮತ್ತು ಗಮನ ಸೆಳೆಯ ಸೂಚನೆಯಲ್ಲಿ ಹೊಸ ಪರಂಪರೆ, ನಮಗದು ನೆಗ್ಲೆಕ್ಟ್ ಆಗದೆ ರಾತ್ರಿ ಇಡೀ ಆದ್ರೂ ಕೂತು ಮುಗಿಸಿಕೊಡ್ತೀರಾ ಅನ್ನುವಂತ ಸಿಸ್ಟಮ್ ಮಾಡಿದ್ದೀರಿ. ಒಳ್ಳೆ ಮಾಡೆಲ್. ನಮ್ಗೆ ಸೆಷನ್ ಬಂದು ಪ್ರಶ್ನೋತ್ತರ ಕೇಳ್ಕೊಳ್ಲಿಕ್ಕೆ ಆಗ್ಲಿಲ್ಲ, ಕಾಲಿಂಗ್ ಅಟೆನ್ಷನ್ ಕೇಳ್ಕೊಳ್ಲಿಕ್ಕೆ ಆಗ್ಲಿಲ್ಲ ಅನ್ನುವ ಸಿಸ್ಟಮ್ ಇಂದ ಅಷ್ಟನ್ನು ಮುಗಿಸಿಕೊಡುವಂತ ಒಂದು ಸಿಸ್ಟಮ್ ಸ್ಟಾರ್ಟ್ ಮಾಡಿದ್ದೀರಿ. ಒಳ್ಳೆ ಮಾಡೆಲ್. ತಮ್ಗೆ ಅಭಿನಂದನೆ ಹೇಳ್ತಾ ಇದ್ದೇನೆ ಸಭಾಧ್ಯಕ್ಷರೇ.